ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಈಗಾಗಲೇ ದೇಶದ ಜನರಿಂದ ದೂರ ಆಗಿದೆ. 400ಕ್ಕೂ ಹೆಚ್ಚು ಸಂಸದರನ್ನ ಇದ್ದಂಥ ಕಾಂಗ್ರೆಸ್ ಪಕ್ಷ ಈಗ 100ಕ್ಕೆ ಬಂದು ನಿಂತಿದೆ. 66ಕ್ಕೂ ಕೂಡ ಹೋಗಿತ್ತು. ಒಟ್ಟಾರೆಯಾಗಿ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಪಾರ್ಟಿಯಿಂದ ಇವತ್ತು ರೀಜನಲ್ ಪಾರ್ಟಿ ಆಗಿರುವಂಥದ್ದು. ಓಟ್ ಚೋರಿ ಅಂಥೇಳಿ ಕಪಟ ನಾಟಕವನ್ನು ಮಾಡಿ ಜನರನ್ನ ಮನಸ್ಸನ್ನು ಗೆಲ್ಲಬಹುದು ಅನ್ನೋ ಭ್ರಮೆನಲ್ಲಿ ಇವರಿದ್ದಾರೆ. ಆದರೆ ಬಿಹಾರ್ ಪ್ರಜ್ಞಾವಂತ ಮತದಾರರು ಇವರ ಷಡ್ಯಂತ್ರ ಕುತಂತ್ರಕ್ಕೆ ತಕ್ಕ ಉತ್ತರವನ್ನು ಈಗಾಗಲೇ ನೀಡಿದ್ದಾರೆ. ಮುಂದಿನ ವೆಸ್ಟ್ ಬೆಂಗಾಲ್ ರಾಜ್ಯದ ಚುನಾವಣೆ ಇರ್ಬೋದು, ಇತರ ರಾಜ್ಯದ ಚುನಾವಣೆ ಇರ್ಬೋದು, ಅದ್ರಲ್ಲಿ ಮತ್ತೊಮ್ಮೆ ಅದನ್ನು ರುಜುವಾತು ಮಾಡ್ತಾರೆ. ಆದರೆ ನಾನು ತಮ್ಮ ಮುಖೇನ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹೇಳುವಂಥದ್ದು, ಈ ರೀತಿಯ ಅಪಪ್ರಚಾರವನ್ನು ಮಾಡೋದನ್ನು ಬಿಟ್ಟು ವಾಸ್ತವಿಕವಾಗಿ ಕಾಂಗ್ರೆಸ್ ಪಕ್ಷ ಯಾಕೆ ಜನರಿಂದ ದೂರ ಆಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಸರಿಪಡಿಸ್ಕೊಳ್ತಕ್ಕಂಥ ತಂತ್ರಗಳು ಮಾಡಿದ್ರೆ ಅದಕ್ಕೆ ಏನಾರ ಸ್ವಲ್ಪ ಸಿಗ್ಬೋದು ಅವ್ರಿಗೆ ಉತ್ತರ. ಯಾರು? ನಾ ಯತ್ನಾಳ್ ಅವ್ರ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಹಾಕ್ಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀನಿ. ಅದು ₹1 ಹಾಕ್ಬೇಕು, 1 ಕೋಟಿ ರೂಪಾಯಿ ಹಾಕ್ಬೇಕು ನಾನು ನೋಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ಉಪಮುಖ್ಯಮಂತ್ರಿಗೆ ಇಳಿಸ್ಬಿಟ್ಟಿದ್ದಾರೆ ನನ್ನ. ನೋಡಿ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ರಾಜ್ಯದ ಜನ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ವಿರೋಧ ಪಕ್ಷದಲ್ಲಿ ಕೂತು 5 ವರ್ಷಗಳ ಕಾಲ ಈ ಸರ್ಕಾರದ ಜನವಿರೋಧಿ ಬಡವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಸರಿದಾರಿಯಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ವಿಪಕ್ಷವಾಗಿ ಕೂಡ ನಾವು ಸಮರ್ಥವಾಗಿ ಮಾಡಬೇಕು ಅಂತ ವಿಪಕ್ಷದಲ್ಲಿ ಕೂರಿಸಿದ್ದಾರೆ. ನಾವು ಯಶಸ್ವಿಯಾಗೋದನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಆತುರವಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಹಪಾಪಿನೂ ಕೂಡ ನಮಗಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇರ್ಬೋದು, ಅಮಿತ್ ಶಾಜಿ ಇರ್ಬೋದು, ಸಂತೋಷ್ ಜಿ ಅವರು ಇರ್ಬೋದು, ಪಕ್ಷದ ಎಲ್ಲ ಹಿರಿಯರು ಪಕ್ಷದ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನುವ ಒಂದು ಉದ್ದೇಶದ ನನ್ನ ರಾಜ್ಯದ ಅಧ್ಯಕ್ಷ ಮಾಡಿದ್ದಾರೆ. ಅದನ್ನು ಸಮರ್ಪಕವಾಗಿ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ನಾವೇನು ಅಧಿಕಾರಕ್ಕೆ ಬಂದುಬಿಡಬೇಕು, ನಾವು ವಿರೋಧ ಪಕ್ಷದಲ್ಲಿ ಕೂರಕ್ಕೆ ಇನ್ನೂ 2 ವರ್ಷ ವಿರೋಧ ಪಕ್ಷದಲ್ಲಿ ಕೂರಕ್ಕೆ ನಾವು ತಯಾರಿದ್ದೇವೆ, ನಾವು ಕೂರ್ತೇವೆ. ಪ್ರಶ್ನೆ ಇಲ್ಲ. ಯಾರು ಅವ್ರು ನನ್ನ ಹೆಸರು ಹೇಳ್ತಾ ಇದ್ರೆ ಅವರು ದಿನ ಊಟ ಸೇರೋದಿಲ್ಲ ಅಂತ ನಾನು ಹೇಳಿಲ್ಲ, ಅವ್ರು ಹೇಳಿರೋದು.